ನಮಸ್ಕಾರ. ಅಯ್ಯಪ್ಪ ಸ್ವಾಮಿಯ ಕಥೆಯ ಒಂದು ಆ, ರೋಚಕ ಘಟ್ಟಕ್ಕೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರುವ ಈ ಆಧಾರಗಳ ಪ್ರಕಾರ ನಾವು ಇವತ್ತು ಪಂಪಾ ನದಿಯ ದೈವಿಕ ಶಿಶುವಿನ 4ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಹೌದು. ಈ ಭಾಗದಲ್ಲಿ ಶಿವ ಮತ್ತು ಮೋಹಿನಿಯ ದಿವ್ಯ ಸಂಯೋಗದಿಂದ ಜನಿಸಿದ ಮಗು ಭೂಮಿಯ ಮೇಲೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ. ಖಂಡಿತ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಆ ದೈವಿಕ ಮಗು ಸ್ವರ್ಗದಲ್ಲೇ ಬೆಳೆಯಬಹುದಿತ್ತು. ಓ ಹೌದಾ? ಆದ್ರೆ ಅದನ್ನ ಭೂಮಿಗೆ ಕಳಿಸಲಾಯಿತು. ಯಾಕಂದ್ರೆ ಒಂದು ನಿರ್ದಿಷ್ಟ ಉದ್ದೇಶ ಇತ್ತು. ಏನದು? ಮಹಿಷಿ ಅಂತ ಒಬ್ಬ ಅಸುರ. ಅವಳ ಅಟ್ಟಹಾಸ ವಿಪರೀತ ಆಗಿತ್ತು. ಅದನ್ನ ಕೊನೆಗೊಳಿಸಿ ಆಮೇಲೆ ಧರ್ಮವನ್ನ ಮತ್ತೆ ಸ್ಥಾಪಿಸಬೇಕಿತ್ತು. ಧರ್ಮ ಸಂಸ್ಥಾಪನೆ. ಅದೇ ಕಾರಣಕ್ಕೆ ಆ ಮಗುವನ್ನ ಕೇರಳದ ದಟ್ಟ ಕಾಡುಗಳಲ್ಲಿ ಆ ಪವಿತ್ರ ಪಂಪಾ ನದಿಯ ತೀರದಲ್ಲಿ ಅಲ್ಲಿ ಇರಿಸಲಾಯಿತು. ಹಾಗಿದ್ರೆ ಆ ದೈವಿ ಸಂಕಲ್ಪ ಈಡೇರೋಕೆ ಒಂದು ವೇದಿಕೆ ಸಿದ್ಧ ಆಗ್ತಾ ಇತ್ತು ಅಂತಾಯ್ತು. ಹೌದು ಹೌದು. ಸರಿ, ಅದೇ ಹೊತ್ತಲ್ಲಿ ಪಂಧಳ ರಾಜ್ಯದ ರಾಜ ರಾಜಶೇಖರ ಅವರ ಕಥೆ ಹೇಗ್ ಬರುತ್ತೆ ಇಲ್ಲಿ? ಅವರು ಬಹಳ ಧರ್ಮಿಷ್ಠರಾಗಿದ್ರು, ಮಕ್ಕಳಿಲ್ಲ ಅಂತ ಕೊರಗ್ತಿದ್ರಂತೆ. ನಿಜ. ರಾಜರಾಜಶೇಖರ ಅತ್ಯಂತ ಧರ್ಮನಿಷ್ಠ ರಾಜ, ಪ್ರಜಾಪಾಲಕ. ಆದೇ ಉತ್ತರಾಧಿಕಾರಿ ಇಲ್ಲ ಅನ್ನೋ ಚಿಂತೆ ಮಾತ್ರ ಅವ್ರಿಗೆ ಸದಾ ಕಾಡ್ತಾ ಇತ್ತು. ಹಾಗೆ ಅವರು ಬಹಳ ಪ್ರಾರ್ಥನೆಯಲ್ಲಿದ್ದಾಗ ಒಂದು ರಾತ್ರಿ ಅವರಿಗೆ ಒಂದು ದೈವಿಕ ಸ್ವಪ್ನ ಬೀಳುತ್ತೆ. ಕನಸಿನಲ್ಲಿ ಸೂಚನೆನಾ? ಹೌದು. ಒಂದು ಅಶರೀರವಾಣಿ ಕೇಳಿಸುತ್ತೆ. ನಾಳೆ ಬೆಳಗ್ಗೆ ನೀನು ಪಂಪಾ ತೀರದ ಕಾಡಿಗೆ ಹೋಗುವಂತ. ಅಲ್ಲಿ ನಿನ್ಗೊಂದು ದೈವಿಕವಾದ ಶಿಶು ಸಿಗುತ್ತೆ. ಅದನ್ನ ನಿನ್ನ ಸ್ವಂತ ಮಗನ ಹಾಗೆ ಬೆಳೆಸುವಂತ ಸ್ಪಷ್ಟವಾದ ಸೂಚನೆ. ಅಂದ್ರೆ ನೋಡಿ, ದೈವ ಸಂಕಲ್ಪವೇ ರಾಜನನ್ನ ಅಲ್ಲಿಗೆ ಕರೆಸ್ತಾ ಇತ್ತು. ಸರಿ, ರಾಜ ಮರುದಿನ ಹೋದ್ರ? ಏನಾಯ್ತಾಮೇಲೆ? ಖಂಡಿತ ಹೋದ್ರು. ಬೆಳಗ್ಗೆ ಎದ್ದು ಕಾಡಿಗೆ ಹೋದಾಗ ಅವರಿಗೆ ನಿಜಕ್ಕೂ ಅಲ್ಲಿ ತೇಜಸ್ಸಿನಿಂದ ಹೊಳಿತಾ ಇರೋ ಒಂದು ಮುದ್ದಾದ ಮಗು ಕಾಣಿಸುತ್ತೆ. ಅದ್ಭುತ. ಇನ್ನೂ ವಿಶೇಷ ಅಂದ್ರೆ ಆ ಮಗುವಿನ ಕೊರಳಲ್ಲಿ ಒಂದು ಚಿಕ್ಕ ಚಿನ್ನದ ಮಣಿ, ಅಂದ್ರೆ ಒಂದು ಗಂಟೆ ಇತ್ತು. ಚಿನ್ನದ ಗಂಟೆನಾ? ಮಗುವಿನ ಕೊರಳಲ್ಲಿ. ಹೌದು. ಅದು ಗಾಳಿಗೆಲ್ಲ ಮಧುರಾಗಿ ಸದ್ದು ಮಾಡ್ತಾ ಇತ್ತು. ಆ ಮೂಲಗಳಲ್ಲಿ ಆ ಗಂಟೆಗೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ, ಅಥವಾ ಸುಮ್ನೆ ಒಂದು ಗುರ್ತಾಗಿತ್ತದು? ಅದೇ, ಆ ಮಗುವಿನ ವಿಶೇಷ ಗುರುತಾಯ್ತು. ರಾಜನಿಗೆ ಆ ಮಗುವನ್ನ ನೋಡಿದ ತಕ್ಷಣ ಏನೋ ಒಂದು ಪುಳಕ, ಆನಂದ ಭಾಷ್ಪ ಬಂತು. ಮಗುವನ್ನ ಎತ್ತುಕೊಂಡು ಅಪ್ಪುಕೊಂಡು ಅರಮನೆಗೆ ತಂದ್ರು. ಸರಿ. ಆ ಕೊರಳಲ್ಲಿದ್ದ ಚಿನ್ನದ ಗಂಟೆಯ ಕಾರಣಕ್ಕಾಗಿಯೇ ರಾಜ ಮಗುವಿಗೆ ಒಂದು ವಿಶೇಷವಾದ ಹೆಸರನ್ನೇ ಇಡ್ತಾರೆ. ಏನಂತ? ಮಾಣಿಕ್ಯಕಂಠ. ಮಾಣಿಕ್ಯಕಂಠ ಅಂದ್ರೆ ಕುತುಗೆಯಲ್ಲಿ ಮಣಿ ಅಥವಾ ರತ್ನದಂತಹ ಗಂಟೆಯನ್ನ ಧರಿಸಿರುವವನು ಅಂತ ಅರ್ಥ. ವಾವ್, ಮಾಣಿಕ್ಯಕಂಠ ಹೆಸರೇ ಎಷ್ಟು ಚೆನ್ನಾಗಿದೆ. ರಾಜನಿಗೆ ನಿಜವಾಗ್ಲೂ ಒಂದು ಅಮೂಲ್ಯ ನಿಧಿ ಸಿಕ್ಕಾಗಾಯ್ತಲ್ವಾ? ಖಂಡಿತವಾಗಿ. ಆದ್ರೆ ಆ ಕ್ಷಣದಲ್ಲಿ ರಾಜನಿಗೆ ಆ ಮಗು ಯಾರು, ಅದರ ಹಿನ್ನೆಲೆ ಏನು ಅಂತ ಗೊತ್ತಿತ್ತಾ? ಇಲ್ಲ, ಆ ಕ್ಷಣದಲ್ಲಿ ರಾಜನಿಗೆ ಅಷ್ಟೇನೂ ಅರಿವಿರ್ಲಿಲ್ಲ. ತಾನು ಮನೆಗೆ ತಂದಿರೋದು ಸಾಮಾನ್ಯ ಮಗು ಅಲ್ಲ, ಮುಂದೆ ಕೋಟ್ಯಾಂತರ ಭಕ್ತರು ಪೂಜಿಸೋ ಸ್ವಾಮಿ ಅಯ್ಯಪ್ಪನೇ ಅಂತ. ಹೌದು. ಧರ್ಮ ರಕ್ಷಣೆಗಾಗಿಯೇ ಬಂದಿರುವ ದುಷ್ಟ ಸಂಹಾರಕನಾದ ಸ್ವಾಮಿ ಅಯ್ಯಪ್ಪನೇ ಈ ಮಗು ಅಂತ ಅವರಿಗಾಗ ತಿಳಿದಿರ್ಲಿಲ್ಲ. ಇಲ್ಲಿಂದ ಶುರುವಾಗುತ್ತೆ ಆ ದೈವಿಕ ಮಗುವಿನ ಅಸಲಿ ಕಥೆ, ಅದರ ಲೀಲೆಗಳು. ಹೌದು. ಮಾಣಿಕ್ಯ ಕಂಠನಾಗಿ ಪಂದಳ ಮರಮನೆಗೆ ಸೇರಿದ ಆ ದೈವಿಕ ಶಿಶುವಿನ ಮುಂದಿನ ಪಯಣ ನಿಜಕ್ಕೂ ಕುತೂಹಲಕಾರಿ. ಖಂಡಿತ. ತನ್ನ ಅವತಾರದ ಮುಖ್ಯ ಉದ್ದೇಶ, ಆ ಮಹಿಷಿ ಸಂಹಾರವನ್ನ ಈ ಮಗು ಮುಂದೆ ಹೇಗೆ ಪೂರೈಸುತ್ತೆ, ಆ ದೈವಿಕ ಜನ್ಮದ ಹಿಂದಿನ ಪೂರ್ಣ ರಹಸ್ಯ ಏನು, ಇದೆಲ್ಲ ಮುಂದಿನ ಭಾಗಗಳಲ್ಲಿ ಗೊತ್ತಾಗಬಹುದು. ಹೌದು. ಮುಂದಿನ ಅಧ್ಯಾಯಗಳಲ್ಲಿ ಇದರ ವಿವರಗಳನ್ನ ನೋಡೋಣ. ಅಲ್ಲಿಯವರೆಗೂ ಈ ದೈವ ಇಚ್ಛೆ ಅನ್ನೋದು ಹೇಗೆ ಸಾಮಾನ್ಯ ಮನುಷ್ಯನ ಬದುಕಿನ ಮೂಲಕ ತನ್ನ ಉದ್ದೇಶಗಳನ್ನು ಸಾಧಿಸುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ಯೋಚಿಸಬಹುದಲ್ವಾ? ನಿಜಕ್ಕೂ ಆಲೋಚಿಸಬೇಕಾದ ವಿಷಯ.